ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತಿ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 2ನೇ ಅಧ್ಯಾಯ 4ನೇ ಪಾದ, ಅದರಲ್ಲಿ 21ನೇ ಸೂತ್ರ. ಮಾಂಸಾದಿ ಭೌಮಂ ಯಥಾಶಬ್ದ ಮಿತರಯೋಶ್ಚ ಅಂತ. ಅಂದ್ರೆ ಇಲ್ಲಿ ಮಾಂಸಾದಿಗಳು ಯಥಾಶಬ್ದ ಮಿತರಯೋಶ್ಚ. ಯಥಾಶಬ್ದ ಅಂದ್ರೆ ಶಬ್ದಕ್ಕನುಗುಣವಾಗಿ ಅಂತ. ಭೌಮಂ ಅಂದ್ರೆ ಇವು ಭೂಮಿ ವಿಕಾರಗಳು ಅಂತ. ಈ ಮಾಂಸಾದಿಗಳೇನದಾವು ಅಂತಂದ್ರೆ ಇವೆಲ್ಲ ನಾವು ಭೂಮಿಯಲ್ಲಿ ಬೆಳೆದಿರ್ತಕ್ಕಂತ ಅನ್ನಾದಿಗಳನ್ನ ಊಟ ಮಾಡ್ತೇವಲ್ಲ, ಅದು ಉಂಡಂತ ಅನ್ನದ ರಸ ಅದು 3 ಪ್ರಕಾರ ಆಗ್ತದ ಅಂತ ಹೇಳ್ತಾರ. ಸ್ಥವಿಷ್ಟ, ಅನುಷ್ಟ, ಪುರಿಷ್ಟ, ಅನುಷ್ಟ ಅಂತ ಹೇಳಿ ನಮ್ಮೊಂದು ಭಾಷೆದಲ್ಲಿ ಹೇಳ್ತಾರೆ. ಅಲ್ಲಿ ಬಂದ ನೋಡೋಣ ಅದನ್ನ ವಿಷಯ. ಈ ಉಳಿದಿದ್ದು ಅಪ್ಪು ಮತ್ತು ತೇಜ, ಇವೆರಡನ್ನು ಇದೇ ರೀತಿಯಾಗಿ ನಾವು ಅರ್ಥೈಸ್ಕೊಳ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಜಲದ ವಿಕಾರ ಏನು ಮತ್ತು ಅಗ್ನಿಯ ವಿಕಾರ ಏನು, ಅದ್ರ ಬಗ್ಗೆ ಈ ಸೂತ್ರದಲ್ಲಿ ಉಪದೇಶ ಮಾಡ್ತಾ ಇದ್ದಾರೆ. ತಾಸಾಂ ತ್ರಿಸೃಣಾಂ ದೇವತಾನಾಂ ಬಹಿಃ ತ್ರಿವೃತ್ಕೃತಾನಾಂ ಸತೀನಾಂ ಅಧ್ಯಾತ್ಮಂ ಅಪರಂ ತ್ರಿವೃತ್ಕರಣಂ ಉಕ್ತಂ. ಇಮಾಸ್ ತಿಸ್ರೋ ದೇವತಾಃ ಪುರುಷಂ ಪ್ರಾಪ್ಯ ತ್ರಿವೃತ್ತಿರುದ್ ಏಕೈಕಾ ಭವತಿ. ಇಲ್ಲಿ ಶ್ರುತಿ ಅಂದ್ರೆ ಛಾಂದೋಗ್ಯೋಪನಿಷತ್ತಿನ ಒಂದು ಶ್ರುತಿ ಪ್ರಮಾಣವನ್ನ ಕೊಟ್ಟು ಇಲ್ಲಿ ಆಚಾರ್ಯ ಭಾಷ್ಯದಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಇಮಾ ತಿಸ್ರೋ ದೇವತಾ ಅಂತ, ಇಲ್ಲಿ 3 ದೇವತೆಗಳು ಅಂತ. ಪುರುಷಂ ಪ್ರಾಪ್ಯ ತ್ರಿವೃತ್ತಿರುದ್ ಏಕೈಕಾ ಭವತಿ. ಈ 3 ದೇವತೆಗಳು ಪುರುಷಂ ಪ್ರಾಪ್ಯ ಅಂದ್ರೆ ಪುರುಷನನ್ನ ಹೊಂದಿ ಪಡ್ಕೊಂಡು ಅಂತ. ಪುರುಷನನ್ನ ಹೊಂದಿದ ನಂತರದಲ್ಲಿ ತ್ರಿವೃತ್ತಿರುದ್ ಏಕೈಕಾ ಭವತಿ. ಅವು ಒಂದೊಂದು ತ್ರಿವೃತ್ ಅಂದ್ರೇನು, 3 ಪ್ರಕಾರ ಆಗ್ತಾ. ಅಂದ್ರೆ ತೇಜಸ್ಸಿನಲ್ಲಿ 3 ಪ್ರಕಾರ, ಅಪ್ಪಿನಲ್ಲಿ 3 ಪ್ರಕಾರ, ಹಾಗೂ ಪೃಥ್ವಿಯಲ್ಲಿ 3 ಪ್ರಕಾರ. ಅದಕ್ಕೆ ತ್ರಿವೃತ್ ಅಂತ ಹೇಳಿದ್ರ ಅವು ಒಂದೊಂದು 3 ಮುಮ್ಮಡಿ ಆಗ್ತಾ ಇದ್ದಾವೆ ಅಂತ ಹೇಳಿ ಈ ರೀತಿಯಾಗಿ ತಾಸಾಂ ತ್ರಿಸೃಣಾಂ ದೇವತಾನಾಂ ಅಂದ್ರೆ ಅವುಗಳಲ್ಲಿ ಅಂತ. ತಾಸಾಂ ಅಂದ್ರೆ ಅವುಗಳಲ್ಲಿ, ತ್ರಿಸೃಣಾಂ ದೇವತಾನಾಂ ಇಲ್ಲೇನು 3 ದೇವತೆಗಳದಾರಲ್ಲ, ಬಹಿಃ ತ್ರಿವೃತ್ಕೃತಾನಾಂ ಸತೀನಾಂ ಅಧ್ಯಾತ್ಮಂ ಅಪರಂ ತ್ರಿವೃತ್ಕರಣಂ ಉಕ್ತಂ. ಬಹಿ ಅಂದ್ರೆ ಹೊರಗ ಅಂತ. ಹೊರಗ ಆ ತ್ರಿವೃತ್ಕೃತವಾಗಿರ್ತಕ್ಕಂಥ 3 ದೇವತೆಗಳಿಗೆ ಅಲ್ಲಿ ಅಧ್ಯಾತ್ಮವಾಗಿ ಅಲ್ಲಿ ಮತ್ತೊಂದು ತ್ರಿವೃತ್ಕರಣವನ್ನ ಹೇಳ್ತಾ ಇದೆ ಅಂತ. ಶ್ರುತಿ ಎನ್ನುವಂತಹದ್ದು ಯಾವುದು, ಇಮಾ ತಿಸ್ರಾ ದೇವತಾ ಪುರುಷಂ ಪ್ರಾಪ್ಯ ತ್ರಿವೃತ್ ಏಕೈಕಾ ಭವತಿ ಎನ್ನುವಂತಹ ಶ್ರುತಿ, ಇದು 3 ದೇವತೆಗಳು ಅಂದ್ರೆ ಹೊರಗಿನ ಅಧ್ಯಾತ್ಮವಾಗಿ ಅಂತ. ಹೊರಗ ತ್ರಿವೃತ್ಕೃತವಾಗಿರ್ತಕ್ಕಂಥ 3 ದೇವತೆಗಳೇನದಾರಲ್ಲ ಅವುಗಳಿಗೆ ಅಧ್ಯಾತ್ಮವಾಗಿ ಮತ್ತೊಂದು ತ್ರಿವೃತ್ಕರಣ ಅನ್ನುವಂತಹದ್ದನ್ನ ಅಲ್ಲಿ ಶ್ರುತಿ ಎನ್ನುವಂತಹದ್ದು ಹೇಳ್ಕೊಂಡು ಬಂದದ ಅಂತ. ಇಲ್ಲಿ ಮೊದಲು ತೇಜಸ್ಸು, ಆಮೇಲೆ ಅಪ್ಪು ಅಂದ್ರೆ ಜಲ, ಆಮೇಲೆ ಪೃಥ್ವಿ. ಇವು ಶುದ್ಧ ಭೂತಗಳು ಮೊದಲು ಸೃಷ್ಟಿ ಆಕ್ಕವಂತ. ಇವರು 3 ಭೂತಗಳು ತೇಜೋ ಐಕ್ಷತ ಅಂತೇಳಿ ಚಾಂದೋಗ್ಯದಲ್ಲಿ ಬರ್ತದಲ್ರಿ. ಅಲ್ಲಿ 3 ಭೂತಗಳ ಸೃಷ್ಟಿಯನ್ನು ಹೇಳಿದಾರ ಚಾಂದೋಗ್ಯ ಉಪನಿಷತ್ತಿನಲ್ಲಿ. ಪರಮಾತ್ಮನಿಂದ ಒಂದು ತೇಜಸ್ ಹುಟ್ಟಿತು, ಆಮೇಲೆ ಜಲ ಹುಟ್ಟಿತು, ಆಮೇಲೆ ಪೃಥ್ವಿ ಹುಟ್ಟಿತು. ಅನ್ನಂ ಅಂದ್ರೆ ಪೃಥ್ವಿ ಅಂತ. ಇಲ್ಲಿ 3 ಭೂತಗಳು ಮೊದಲಿನ ಉತ್ಪತ್ತಿ ಆಗ್ತಾವಲ್ಲ ಅವು ಶುದ್ಧ ಭೂತಗಳು ಅಂತ.
ಆ ಬಳಿಕ ಏನಾಕೈತ್ರಿ ಇಲ್ಲಿ ತೇಜಸ್ಸು ಅಪ್ಪು ಪೃಥ್ವಿ ಅಂತ ಏನದಾವಲ್ರಿ ಇವು ಒಂದ್ರೊಂದು ಬೆರಿಕೆಯಾಗಿ ತೇಜಸ್ಸಿನೊಳಗ ಅಪ್ಪು ಮತ್ತು ಪೃಥ್ವಿಗಳು ಸೇರ್ಕೊಂಡು ಅಂತಂದ್ರೆ ಇವು ತ್ರಿವೃತ್ಕರಣ ಅಂತ ಕರೀತಾರೆ ಇವು. ಅಪ್ಪಿನಲ್ಲಿ ತೇಜಸ್ಸು ಮತ್ತು ಪೃಥ್ವಿ ಸೇರಿಕೊಂಡು ಆಮೇಲೆ ಪೃಥ್ವಿ ಒಳಗ ತೇಜಸ್ಸು ಅಪ್ಪು ಸೇರಿಕೊಂಡು ಇವು ಬೆರಿಕೆಯಾಗಿರ್ತಕ್ಕಂಥ ಇವು ತ್ರಿವೃತ್ತ ಭೂತಗಳು ಆಗ್ತಾ ಇದ್ದಾವಂತ. ಆ ಭೂತಗಳು ಏನಾಗಿದ್ದಾವೆ, ನಾನಾ ವಸ್ತುಗಳ ರೂಪವನ್ನು ಪಡ್ಕೊಳ್ತಾ ಇದ್ದಾವೆ. ಮನುಷ್ಯನ ಅವುಗಳನ್ನು ಆಹಾರವಾಗಿ ಉಪಯೋಗಿಸ್ತಾ ಇದ್ದಾನ ಅವನು. ಇಲ್ಲಿ ತೇಜಸ್ಸು ಅಪ್ಪು ಪೃಥ್ವಿ ಅಂತ ಏನದವಲ್ಲ, ಇವು ನಾನಾ ವಸ್ತುಗಳ ರೂಪವನ್ನು ಪಡ್ಕೊಂಡ ಬಳಕ ಮನುಷ್ಯ ಅವುಗಳನ್ನ ಆಹಾರವಾಗಿ ಅದನ್ನು ಉಪಯೋಗ ಮಾಡಿಕೊಂಡ ಬಳಕ ಅವು ಒಂದೊಂದು ಭೂತಗಳು ಏನಾಗ್ತಾವು ಮೂರು ಬಗೆ ಆಗ್ತಾವಂತ. ನಮ್ಮ ಶರೀರದೊಳಗ ಒಂದೊಂದು ಭೂತಗಳು ಮೂರು ಬಗೆಯಾಗಿ ಅವು ಪರಿಣಾಮವನ್ನು ಹೊಂದುತ್ತಾ ಇದ್ದಾವೆ ಅಂತ ಹೇಳಿ ಇದಕ್ಕನ್ನ ಆಧ್ಯಾತ್ಮಿಕ ತ್ರಿವೃತ್ಕರಣ ಅಂತ ಕರೀತಾರ. ಇದು ನಮಗ ಮಂತ್ರದಲ್ಲಿ ಅಷ್ಟು ಸ್ಪಷ್ಟ ಆಗುದಿಲ್ಲ, ಅದಕ್ಕೆ ಟಿಪ್ಪಣಿಯಲ್ಲಿ ಅವ್ರದ್ದು ಅದ್ರ ಬಗ್ಗೆ ವಿವರಣೆ ಕೊಟ್ರು ನಮಗ. ಮೊದಲು ತೇಜಸ್ಸು ಅಪ್ಪು ಪೃಥ್ವಿ ಇವು ಮೂರು ಶುದ್ಧ ಭೂತಗಳು. ಆ ಬಳಿಕ ಅಲ್ಲಿ ತ್ರಿವೃತ್ಕರಣವನ್ನ ಹೊಂದಿ ಅಂದ್ರೆ ತೇಜಸ್ಸು ಅಪ್ಪು ಪೃಥ್ವಿ ಅದವಲ್ಲ ಇವು ಬೆರಿಕೆ ಆದಾಗ ಒಂದೊಳಗೊಂದು ಸೇರ್ಕೊಂಡಾಗ ಅಂತ ಇವು ತ್ರಿವೃತ್ತ ಭೂತಗಳು ಅಂತ ಆಗ್ತವೆ. ಬೆರಿಕೆ ಆದಾಗ ತೇಜಸ್ಸಿನಲ್ಲಿ ಅಪ್ಪು ಪೃಥ್ವಿ ಸೇರ್ಕೊಂಡಾಗ, ಅಪ್ಪಿನಲ್ಲಿ ತೇಜಸ್ಸು ಪೃಥ್ವಿ ಸೇರ್ಕೊಂಡಾಗ, ಪೃಥ್ವಿಯಲ್ಲಿ ತೇಜಸ್ಸು ಅಪ್ಪು ಸೇರ್ಕೊಂಡಾಗ. ಅಂದ್ರೆ ತೇಜಸ್ಸು ಅಂತಂದ್ರೆ ತೇಜಸ್ಸೇ ಜಾಸ್ತಿ ಇರ್ತೈತೆ ಅಂತ ಅಲ್ಲಿ. ಅಪ್ಪು ತತ್ವದಲ್ಲಿ ಅಪ್ಪೇ ಜಾಸ್ತಿ ಇರ್ತೈತಂತ, ಉಳಿದಿದ್ದು ಸ್ವಲ್ಪ ಪ್ರಮಾಣ ಇರ್ತಾವ. ಪೃಥ್ವಿಯೊಳಗ ತೇಜಸ್ಸು ಅಪ್ಪು ಕಡಿಮೆ ಇರ್ತಾವ, ಪೃಥ್ವಿನೇ ಜಾಸ್ತಿ ಇರ್ತೈತಂತ. ಅದನ್ನು ಭಾಷೆದಲ್ಲಿ ವಿವರಣೆ ಕೊಡ್ತಾರದಂತ. ಆ ಭೂತಗಳು ನಾನಾ ವಸ್ತುಗಳ ರೂಪವನ್ನು ಪಡ್ಕೊಂಡು ಬಳಕ ಮನುಷ್ಯ ಏನ್ ಮಾಡ್ತಾನ ಅವುಗಳನ್ನ ಆಹಾರವಾಗಿ ಸ್ವೀಕಾರ ಮಾಡಿದಾಗ ಅವು ಒಂದೊಂದು ಭೂತಗಳು ಮೂರು ಪ್ರಕಾರ ಆಗಿ ಅವು ಮೂರು ಪ್ರಕಾರ ಆಗಿ ನಮ್ಮ ಶರೀರದೊಳಗೆ ಪರಿಣಾಮ ಹೊಂದ್ತಾವೆ ಅಂತ ಹೇಳಿ ಇದಕ್ಕೆ ಆಧ್ಯಾತ್ಮಿಕ ತ್ರಿವೃತ್ಕರಣ ಅಂತ ಕರೀತಾರಂತ ಹೇಳಿ ಈಗ ಅದನ್ನ ಭಾಷ್ಯದಲ್ಲಿ ಆಚಾರ್ಯರು ಅದನ್ನ ತಿಳಿಸ್ಕೊಂಡು ಬಂದರು. ಇಲ್ಲಿ ಮತ್ತೆ ಆಚಾರ್ಯ ಹೇಳ್ತಾ ಇದ್ದಾರೆ, ತದಾದೀನಾಂ ಆಚಾರ್ಯಃ ಯಥಾ ಶ್ರುತ್ಯೈವ ಉಪದರ್ಶಯತಿ ಆಶಂಕಿತಂ ಕಂಚಿತ್ ದೋಷಂ ಪರಿಹರಿಷ್ಯನ್. ಇಲ್ಲಿ ತದಾದೀನಿಂ ತದಿದಾನಿಂ, ತತ್ ಅಂದ್ರೆ ಅದನ್ನ, ಇದಾನಿಂ ಅಂದ್ರೆ ಈ ಸದ್ಯದಲ್ಲಿ, ಆಚಾರ್ಯ ಅಂದ್ರೆ ಆಚಾರ್ಯರು, ಯಥಾಶ್ರುತ್ಯ ಉಪದರ್ಶಯತಿ ಅಂದ್ರೆ ಶ್ರುತಿಯಲ್ಲಿ ಹೇಳಿದಂತೆ ಆಚಾರ್ಯರು ಏನ್ ಮಾಡ್ತಾ ಇದ್ದಾರೆ ಅದನ್ನ ಅಲ್ಲಿ ಆಶಂಕಿತವಾಗಿರ್ತಕ್ಕಂಥ ಒಂದನ್ನೊಂದು ದೋಷ ಅನ್ನುವಂತಹದ್ದನ್ನ ಪರಿಹಾರ ಮಾಡಬೇಕು ಅಂತ ಹೇಳಿ ಅಲ್ಲಿ ಶ್ರುತಿಗನುಸಾರವಾಗಿಯೇ ನಮಗ ಉಪದೇಶ ಮಾಡ್ತಾ ಇದ್ದಾರಂತ ಆಚಾರ್ಯರು. ಶ್ರುತಿ ಹೆಂಗ್ ಹೇಳ್ಕೊಂಡು ಬಂದದ ಆ ಪ್ರಕಾರವಾಗಿ ಕಂಚಿತ್ ದೋಷಂ ಪರಿಹರಿಷನ್, ಅಲ್ಲಿ ಹೇಳಿರ್ತಕ್ಕಂಥ ದೋಷವನ್ನ ಪರಿಹಾರ ಮಾಡುವಂತವರಾಗಿದ್ದಾರೆ. ಹೇಗಂದ್ರೆ ಯಥಾಶ್ರುತೇವ, ಅಲ್ಲಿ ಶ್ರುತಿಯಲ್ಲಿ ಹೇಳಿದಂತೆ ಅಂತ. ಶ್ರುತಿಯಲ್ಲಿ ಹೆಂಗ್ ಉಪದೇಶ ಮಾಡ್ಯದ ಅದರಂತೆನೆ ಅಲ್ಲಿ ನಮಗೇನು ಆಕ್ಷೇಪ ಆಶಂಕೆ ಅನ್ನುವಂತ ಬಂದಿತ್ತಲ್ಲ, ಆ ದೋಷವನ್ನ ಪರಿಹರಿಸುವುದಕ್ಕೋಸ್ಕರವಾಗಿ ಶ್ರುತಿಯಲ್ಲಿ ಹೇಳಿದಂತೆ ಆಚಾರ್ಯ ನಮಗ ಉಪದೇಶವನ್ನ ಮಾಡುವಂತವರಾಗ್ತಾ ಇದ್ದಾರೆ. ಮಾಂಸಾದಿ ಭೌಮಂ ಯಥಾ ಶಬ್ದಮಿತರಯೋಶ್ಚ. ಈಗ ಅಲ್ಲಿ ಆಶಂಕೆ ಪೂರ್ವಪಕ್ಷಿಯನ್ನು ಆಕ್ಷೇಪ ಮಾಡಿದ್ನಲ್ಲ ಅದನ್ನ ಈ ಸೂತ್ರದಲ್ಲಿ ಪರಿಹಾರ ಮಾಡ್ತಾರೆ. ಮಾಂಸಾದಿ ಭೌಮಂ ಯಥಾ ಶಬ್ದಮಿತರಯೋಶ್ಚ ಅಂತ ಈಗ ಸೂತ್ರವನ್ನು ಬಿಡಿಸ್ತಾ ಇದ್ದಾರೆ. ಭೂಮೇಃ ತ್ರಿವೃತ್ಕೃತಾಯಾಃ ಪುರುಷೇಣ ಉಪಭುಜ್ಯಮಾನಾಯಾಃ ಮಾಂಸಾದಿ ಕಾರ್ಯಂ ಯಥಾ ಶಬ್ದಂ ನಿಷ್ಪದ್ಯತೆ. ಭೂಮೇಃ ಅಂದ್ರೆ ಈ ಭೂಮಿ ಅಂತ, ತ್ರಿವೃತ್ಕೃತಾಯಾಃ ಪುರುಷೇಣ, ಇಲ್ಲಿ ಭೂಮಿ ಎನ್ನುವಂತಹದ್ದು ಏನಾಗ್ತದೆ ಅಂದ್ರೆ ತ್ರಿವೃತ್ಕೃತವಾಗಿರ್ತಕ್ಕಂಥ ಭೂಮಿಯನ್ನ ಅಂತ. ಅಂದ್ರೆ ತ್ರಿವೃತ್ಕರಣವನ್ನ ಹೊಂದಿರತಕ್ಕಂಥ ಭೂಮಿ ಅಂದ್ರೆ ಭೂಮಿಯೊಳಗ ಜಲ ಮತ್ತು ಅಗ್ನಿ ತತ್ವಗಳು ಬಂದು ಸೇರ್ಕೊಂಡಾಗ ಅದು ತ್ರಿವೃತ್ಕರಣ ಅಂತ ಕರೀತಾರ. ಅಂತಹ ಭೂಮಿ ಎನ್ನುವಂತಹದ್ದನ್ನ ಪುರುಷ ಏನ್ ಮಾಡ್ತಾನ, ಅದನ್ನ ಉಪಭೋಗ ಮಾಡ್ತಾ ಇದ್ದಾನ ಅಂತ. ಅಂದ್ರೆ ಭೂಮಿಯಲ್ಲಿ ಬೆಳೆದಿರ್ತಕ್ಕಂಥ ಅನ್ನಾದಿಗಳನ್ನ ಸೇವನಾ ಮಾಡ್ತಾನ. ಆ ಉಂಡಿರ್ತಕ್ಕಂಥ ಅನ್ನ ಜಠರಾಗ್ನಿಯೊಳಗೆ ಬೆಂದು ಅದರಲ್ಲಿ 3 ಭಾಗ ಆಗ್ತದೆ. ಒಂದು ಸ್ಥವಿಷ್ಟ, ಒಂದು ಪುರಿಷ್ಟ, ಇನ್ನೊಂದು ಅನುಷ್ಟ ಅಂತ ಹೇಳಿ.
ಇಲ್ಲಿ ಒಂದು ಸ್ಥೂಲ ಭಾಗ ಅನ್ನುವಂಥದ್ದು ನಾವೇನ ಊಟ ಮಾಡಿರ್ತೀವಲ್ಲ ಅದ್ರಾಗ ಅದರಲ್ಲಿ ಒಂದು ಭಾಗ ಅನ್ನುವಂಥದ್ದು ಏನಾಗ್ತೈತಿ, ಅದು ಮಲರೂಪವಾಗಿ ಅಧೋಮುಖವಾಗಿ ಕೆಳಗೆ ಹೋಗ್ಬಿಡ್ತೈತಿ ಅದು. ಇನ್ನ ಅದರಲ್ಲಿ ಮಧ್ಯಮ ಭಾಗ ಅನ್ನುವಂಥದ್ದು ಅದು ರಕ್ತ ಆಗ್ತದ, ಮುಂದ ಮಾಂಸ ಆಕೈತಿ, ಮಜ್ಜೆ ಆಕೈತಿ ಅದು. ಇನ್ನ ಆಮೇಲೆ ಅದರ ಸೂಕ್ಷ್ಮ ಭಾಗದಲ್ಲಿ ನಾವು ಉಂಡಿದ್ದ ಅನ್ನ ಸೂಕ್ಷ್ಮ ಭಾಗ ಅದು ಮನಸ್ಸಾಕೈತಿ ಅಂತ ಅದು. ಅದು ಮನಸ್ಸಾಗುವಂತಹದ್ದು ಆಗ್ತದಂತ. ಈ ಪ್ರಕಾರವಾಗಿ ತ್ರಿವೃತ್ತಕೃತವಾಗಿರ್ತಕ್ಕಂಥ ಭೂಮಿಯನ್ನ ಉಪಭೋಗ ಮಾಡೋದು ಅಂತಂದ್ರೆ ಏನು, ಅಲ್ಲಿರ್ತಕ್ಕಂಥ ಸಸ್ಯಾದಿಗಳನ್ನ ಸೇವಿಸುವುದು ಅಂತ. ಈ ಭೂಮಿಯಲ್ಲೇ ಬೆಳಿತಾವಲ್ರಿ, ಅದನ್ನ ಸೇವನಾ ಮಾಡಿದೇವಿ ನಾವು, ಅನ್ನಾದಿಗಳನ್ನ ಸೇವನಾ ಮಾಡಿದೇವಿ ಅಂತಂದ್ರೆ ಮಾಂಸ ಮೊದಲಾಗಿರ್ತಕ್ಕಂಥ ಈ ಕಾರ್ಯಗಳು ನಮಗೆ ಆಗ್ತಾ ಇದ್ದಾವೆ ಅಂತ. ಇದನ್ನು ಶ್ರುತಿನೇ ಹೇಳ್ತೈತೆ ಅಂತ ಹೇಳ್ತಾ ಇದ್ದಾರೆ ಆಚಾರ್ಯರು. ಭೂಮೇಃ ತ್ರಿವೃತ್ಕೃತಾಯಾಃ ಪುರುಷೇಣ ಉಪಪುಜ್ಯಮಾನಾಯಾಃ ಮಾಂಸಾಧಿಕಾರಂ ಯಥಾಶಬ್ದಂ ನಿಷ್ಪದ್ಯತೆ. ಅಂದ್ರೆ ಮಾಂಸಾಧಿಕಾರಿ ಅನ್ನುವಂಥದ್ದು ಇದು ಉಪಭುಜ್ಯಮಾನಾಯಃ ಪುರುಷೇನ, ಆ ಭೂಮಿಯಲ್ಲಿ ಬೆಳೆದಿರ್ತಕ್ಕಂಥ ಆಹಾರಾದಿಗಳನ್ನ ಸೇವಿಸ್ತಕ್ಕಂಥ ಪುರುಷನಿಂದ ಈ ಮಾಂಸಾಧಿಕಾರಿಗಳು ಉತ್ಪತ್ತಿಯಾಗ್ತಾ ಇದ್ದಾವೆ. ಯಥಾಶಬ್ದಂ ಅಂತಂದ್ರೆ ಶ್ರುತಿಯಲ್ಲಿ ಹೇಳಿದಂತೆ ಅಂತ. ಶ್ರುತಿಯಲ್ಲಿ ಹೆಂಗೆ ಹೇಳ್ಕೊಂಡು ಬಂದಿದ್ದಾರೋ ಆ ಪ್ರಕಾರವಾಗಿ ಇಲ್ಲಿ ಮಾಂಸಾಧಿಕಾರಿಗಳು ಉತ್ಪತ್ತಿಯಾಗ್ತಾ ಇದ್ದಾವೆ. ತಥಾಹಿ ಶ್ರುತಿ. ಹಾಗಾದ್ರೆ ಆ ಶ್ರುತಿ ಯಾವುದು? ಆ ಶ್ರುತಿ ಏನ್ ಹೇಳ್ತದ? ಅನ್ನಮಸಿತಂ ತ್ರೇಧಾ ವಿಧೀಯತೆ. ಅಂದ್ರೆ ನಾವು ಉಂಡಿರ್ತಕ್ಕಂಥ ಅನ್ನ ಅನ್ನುವಂಥದ್ದು ಅದು 3 ಭಾಗ ಆಗ್ತದಂತ. 3 ಪ್ರಕಾರ ಆಕೈತಂತ. ನಾವು ಉಂಡಿರ್ತಕ್ಕಂಥ ಅನ್ನ 3 ಪ್ರಕಾರ ಆಗ್ತದ. ನಾವು ಉಂಡಿರ್ತಕ್ಕಂಥ ಅನ್ನ ತಸ್ಯ ಯಹ ಸ್ತವಿಷ್ಟೋ ಧಾತು ತತ್ಪುರುಷಂ ಭವತಿ ಯೋ ಮಧ್ಯಮಃ ತನ್ಮಾಂಸಂ ಯೋ ಅನಿಷ್ಟಃ ತನ್ಮನಃ. ನೋಡಿ, ಇದೇ ಛಾಂದೋಗ್ಯ ಉಪನಿಷತ್ನಲ್ಲಿ ಹೇಳ್ತಾ ಇದ್ದಾರೆ. ನಾವು ಉಂಡಿರ್ತಕ್ಕಂಥ ಅನ್ನ ಅನ್ನುವಂಥದ್ದು ಅಲ್ಲಿ 3 ವಿಭಾಗ ಆಕೈತೆ ಅಂತ ಹೇಳಿದ್ರು ಅವರು. ಅದರಲ್ಲಿ ಯಹ ಸ್ತವಿಷ್ಟಃ ಧಾತು ತತ್ಪುರುಷಂ ಭವತಿ ಅಂತ. ನಾವು ಏನು ಜಠರಾಗ್ನಿ ಒಳಗೆ ಹೋಯಿತು ಅಂತಂದ್ರೆ ಅಲ್ಲಿ ಜಠರಾಗ್ನಿ ಅನ್ನೋ ಅನ್ನವನ್ನ ಅದು ಪಚನ ಮಾಡ್ತದ. ಅದ್ರೊಳಗೆ ಅತ್ಯಂತ ಸ್ಥೂಲ ಭಾಗ ಅನ್ನುವಂಥದ್ದು ಏನೈತಲ್ಲ ಅದು ಧಾತು ಆಗ್ತೈತಂತ. ಅದು ಪುರುಷ ಅಂತ ಕರೆಸ್ಕೊಳ್ತದ. ಪುರುಷ ಅಂತಂದ್ರೆ ಅದು ವೇಸ್ಟ್ ಭಾಗ ಅಂತದು. ಅದು ಮಲರೂಪವಾಗಿ ಹೊರಗೆ ಹೋಗ್ತೈತೆ ಅಂತದು. ಇನ್ನು ಮಧ್ಯಮ ಭಾಗ ಐತಲ್ರ, ನಡುವೆ ಇರ್ತಕ್ಕಂಥದ್ದು ಅದು ಮಾಂಸ ಆಗ್ತೈತಿ ಅಂತ. ಯಾಕಂದಲ್ಲಿ ಪುರಿಷ್ಟ, ಸ್ಥವಿಷ್ಟ, ಅನುಷ್ಟ ಅಂತ. ಅಲ್ಲಿ ಸ್ಥವಿಷ್ಟ ಅಂತಂದ್ರೆ ನಡುವು ಮಧ್ಯದಲ್ಲಿರ್ತಕ್ಕಂಥದ್ದು ಅದು ಮಾಂಸ ಆಗ್ತೈತಿ ಅಂತದು. ಹಂಗಲ್ಲಿ ಶ್ರುತಿ ಅನ್ನುವಂತಹದ್ದು ಹೇಳ್ತದದು. ಅನ್ನಮಸಿತಂ ತ್ರೇಧಾ ವಿಧೀಯತೆ ತಸ್ಯ ಯಹ ಸ್ತವಿಷ್ಟಃ ಧಾತು ಪುರುಷಂ ಭವತಿ ಯೋ ಮಧ್ಯಮಃ ತನ್ಮಾಂಸಂ. ಅಲ್ಲಿ ಮಧ್ಯಮವಾಗಿರ್ತಕ್ಕಂಥದ್ದು ಅದು ಮಾಂಸ ಆಕೈತದ. ಯೋ ಅನಿಷ್ಠ ತನ್ಮನಃ. ಯಾವುದು ಅನಿಷ್ಟ ಅಂತ ಅತಿ ಸೂಕ್ಷ್ಮ, ನಾವು ಉಂಡಿರ್ತಕ್ಕಂಥ ಅನ್ನ ಸೂಕ್ಷ್ಮ ಆಗ್ತದಲ್ಲ ಅದು ಮನಸ್ಸಾಗ್ತದಂತ. ಅದಕ್ಕೆ ನಾವು ಉಣ್ಣುವಾಗ ದೇವರ ಸ್ಮರಣ ಯಾಕೆ ಮಾಡ್ತೀವಿ ಅಂತಂದ್ರೆ ನಾವು ನಮ್ಮ ಮನಸ್ಸು ಉಣ್ಣುವಾಗ ಏನಾದ್ರೂ ಬಹಳ ಕ್ರೋಧಾಕಾರ ಏನಾರ ಆಕಾರ ಆಯ್ತಂದ್ರೆ ಮನಸ್ಸು ಹಂಗಾಗಿ ಬಿಡದೈತಂತ. ಅದಕ್ಕೆ ಶುದ್ಧ ಮನಸ್ಸಿನಿಂದ ಊಟ ಮಾಡ್ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ನಾವು ಉಣ್ಣುವಂತ ಅನ್ನ ಮನಸ್ಸಾಕೈತಲ್ರಿ ಇವಾಗ. ನಾವು ಒಳ್ಳೆ ವಿಚಾರವನ್ನ ಮಾಡ್ತಾ ಒಳ್ಳೆ ಪ್ರಶಾಂತ ಮನಸ್ಸಿನಿಂದ ಹಂಗ ಊಟ ಮಾಡಿದ್ದಾದ್ರೆ ನಮ್ಮ ಮನಸ್ಸು ಸಾತ್ವಿಕ ಆಕೈತಂತ. ಇಲ್ಲಿಕಂದ್ರೆ ನಾವು ಮನಸ್ಸು ಕಾಮಾಕಾರ ಕ್ರೋಧಾಕಾರ ನಾವು ಯಾವ ಭಾವದಿಂದ ಊಟ ಮಾಡ್ತೀವಿ ಅದರಂಗನ ಮನಸ್ಸಾಕೈತಿ ಅಂತ ಈಗ ಹೇಳ್ತಾ ಇದ್ದಾರೆ ಅವರು. ಇತಿ ತ್ರಿವೃತ್ಕೃತ ಭೂಮಿರೇವ ಏಷಾ ವ್ರೀಹಿ ಯವಾದ್ಯನ್ನ ರೂಪೇಣ ಅದ್ಯತೆ ಇತ್ಯಭಿಪ್ರಾಯಃ. ಇಲ್ಲಿ ತ್ರಿವೃತ್ಕರ್ಣವನ್ನು ಹೊಂದಿರತಕ್ಕಂಥ ಈ ಭೂಮಿ ಅನ್ನುವಂಥದ್ದು ಏನದಲ್ಲ, ತ್ರಿವೃತ್ಕೃತವಾಗಿರ್ತಕ್ಕಂಥ ಈ ಭೂಮಿ ಒಳಗ ಇಲ್ಲಿ ನೆಲ್ಲು ಬೆಳಿತಾರ, ಗೋಧಿ ಜವೆ ಗೋಧಿ ಬೆಳಿತಾರ, ಮತ್ತ ಅವುಗಳನ್ನ ಅನ್ನ ರೂಪದಿಂದ ತಿಂತಾರಲ್ರಿ.
ಇಲ್ಲಿ ಭೂಮಿಯನ್ನ ಸೇವನ ಮಾಡೋದಂತಂದ್ರೆ ಏನು, ಯಾರು ಮಣ್ಣು ತಿನ್ನಂಗಿಲ್ಲ ಅಂತ. ತಿನ್ನೋದೇನು, ವ್ರೀಹಿ ಯವಾದ್ಯ, ಭತ್ತ ಆಗಲಿ, ಯವ ಅಂತಂದ್ರೆ ಜವೆಗೋಧಿ ಅಂತಾರಲ್ಲ ಅದಕ್ಕೆ, ಅದು ಅನ್ನ ರೂಪದಿಂದ ಅದನ್ನ ಅದ್ಯತೆ ಅಂದ್ರೆ ತಿನ್ನುತ್ತಾರೆ ಅಂತ ಈ ರೀತಿ ಅಭಿಪ್ರಾಯ. ಪುರಸ್ಕೃತವಾಗಿರ್ತಕ್ಕಂಥ ಭೂಮಿಯೇ ಇಲ್ಲಿ ಭತ್ತ ಮತ್ತು ಜವೆ ಮೊದಲಾಗಿರ್ತಕ್ಕಂಥ ಅನ್ನ ರೂಪದಿಂದ ತಿನ್ನಲ್ಪಡ್ತದಂತ ಈ ಅಭಿಪ್ರಾಯ ಅಂತ. ತಸ್ಯಾಸ್ತ್ಯಸ್ತವಿಷ್ಟಂ ರೂಪಂ ಪುರುಷ ಭಾವೇನ ಬಹಿರ್ನಿರ್ಗಚ್ಚತಿ. ಅದ್ರೊಳಗ ಸ್ತವಿಷ್ಟ ಭಾಗ ಅನ್ನುವಂತಹದ್ದು, ಅಲ್ಲೇನು ಇದ್ರ ಸ್ಥೂಲ ಭಾಗ ಅನ್ನುವಂತಹದ್ದು ಅದಲ್ರಿ, ನಾವು ಉಂಡಿರ್ತಕ್ಕಂಥ ಅನ್ನದೊಳಗ ಆ ಸ್ಥೂಲ ಭಾಗ ಅನ್ನುವಂಥ ಸ್ಥೂಲ ರೂಪವಾಗಿರ್ತಕ್ಕಂಥ ರೂಪದು ಪುರುಷವಾಗಿ ಹೊರಕ್ಕೆ ಬರ್ತದಂತ. ಪುರುಷ ಅಂತಂದ್ರೆ ಅದು ನಿಕೃಷ್ಟವಾದದ್ದು, ಮಲರೂಪವಾಗಿ ಅದು ಹೊರಗೆ ಹೋಗ್ತದಂತ, ನಮ್ಮ ಶರೀರದಿಂದ ಹೊರಗೆ ಹೋಗ್ತೈತಿ ಅಂತ. ಇನ್ನು ಅಲ್ಲಿ ನಡುವ ಮಧ್ಯಮ ಏನೈತಲ್ರಿ, ಅದು ಒಳಗ ರಕ್ತ ಆಗ್ತೈತಿ, ಮುಂದೆ ಮಾಂಸ ಆಗ್ತೈತಿ, ಅದೇ ಮಾಂಸ ಆಗಿ ಬೆಳಿತೈತಿ ಅಂತದು. ಇನ್ನು ಅನ್ನದೊಳಗೆ ಸೂಕ್ಷ್ಮ ಭಾಗ ಐತಲ್ರಿ ಅದ, ಆ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಅಲ್ಲಿ ಮನಸ್ಸಾಗ್ತದಂತ. ಹೀಗೆ ಅಲ್ಲಿ ಆಚಾರ್ಯರು ಶ್ರುತಿ ಪ್ರಮಾಣವನ್ನು ಕೊಟ್ಟು ನಮಗ ಉಪದೇಶ ಮಾಡಿದರು. ತಸ್ಯಾಸ್ತ್ಯಸ್ತವಿಷ್ಟಂ ರೂಪಂ ಪುರುಷಭಾವೇನ ಬಹಿರ್ನಿರ್ಗಚ್ಚತಿ, ಮಧ್ಯಮಂ ಅಧ್ಯಾತ್ಮಂ ಮಾಂಸಂ ವರ್ಧಯತಿ, ಅನಿಷ್ಟಂ ತು ಮನಃ ಅಂತ. ಈಗ ಈ ಭೂಮಿ ಬಗ್ಗೆ ಹೇಳಿದ್ರಿ. ಈಗ ಏವಂ ಇತರಯೋ ಅಪ್ತೇಜಸೋ ಯಥಾಶಬ್ದಂ ಕಾರ್ಯಂ ಅವಗಂತವ್ಯಂ. ಏವಂ ಅಂದ್ರೆ ಈ ಪ್ರಕಾರವಾಗಿ ಅಂತ. ಇತರಯೋ ಅಂದ್ರೆ ಏನು, ಜಲ, ಅಪ್ ಅಂದ್ರೆ ಜಲ, ತೇಜಸ್ ಅಂದ್ರೆ ಅಗ್ನಿ. ಅಂದ್ರೆ ಯಥಾಶಬ್ದ ಶ್ರುತಿಯಲ್ಲಿ ಹೇಳಿದಂತೆ ಇವುಗಳ ಕಾರ್ಯಗಳನ್ನ ನಾವು ತಿಳ್ಕೊಳ್ಬೇಕು ಅಂತ. ಈಗ ಪೃಥ್ವಿದೊಂದ ಹೇಳಿದ್ರು ಅವರು. ಇಲ್ಲಿ ಇನ್ನು ಉಳಿದಿದ್ದು ಅಪ್ ತೇಜಸ್ ಅನ್ನುವಂತಹದ್ದು ಶ್ರುತಿಯಲ್ಲಿ ಹೆಂಗ ಅದರ ಕಾರ್ಯವನ್ನು ಹೇಳಿದಾರೋ ಅದರಂತೆ ತಿಳ್ಕೊಳ್ರಿ ಅಂತ. ಏವಂ ಮೂತ್ರಂ ಲೋಹಿತಂ ಪ್ರಾಣಶ್ಚ ಅಪಾಂ ಕಾರ್ಯಂ. ಇನ್ನು ಅಪಾಂ ಅಂದ್ರೆ ಇಲ್ಲಿ ಜಲ ಅಂತ. ಜಲದ ಕಾರ್ಯ ಯಾವುದು? ಈಗ ನಾವು ನೀರನ್ನ ಸೇವನ ಮಾಡ್ತೇವಲ್ರಿ, ಅದರಿಂದ ಒಂದು ಮೂತ್ರ ಅನ್ನುವಂತಹದ್ದು ಆಗ್ತದೆ. ನಾವು ನೀರನ್ನ ಕುಡಿಯುವುದರಿಂದ ಅದರಿಂದ ಮೂತ್ರ ಆಗ್ತದೆ. ಆ ಬಳಿಕ ಮೂತ್ರ ಆದ ಬಳಿಕ ಮತ್ತೇನಾಗ್ತೈತಿ ಅಂತಂದ್ರೆ ಲೋಹಿತಂ ಪ್ರಾಣಶ್ಚ. ಲೋಹಿತ ಅಂದ್ರೆ ರಕ್ತ, ಯಾಕೆ ಅದು ದ್ರವರೂಪವಾಗಿರ್ತದಲ್ರಿ. ನೀರು ದ್ರವರೂಪವಾಗಿರ್ತದೆ, ಮೂತ್ರ ರಕ್ತ ದ್ರವರೂಪವಾಗಿರ್ತಾವ. ಇನ್ನು ಪ್ರಾಣ, ಇವೆಲ್ಲವೂ ಅಪ್ಪಿನ ಕಾರ್ಯಗಳು ಅಂತ. ಯಾಕಂದ್ರೆ ನಾವು ನೀರು ಕುಡಿದಿಂದಲೇ ಪ್ರಾಣ ಧಾರಣೆ ಆಗ್ತೈತೆ ಅಂತ. ನಮ್ಗೆ ಅನ್ನ ಇರ್ಲಿಕ್ಕೂ ನಡೀತೈತೆ, ನೀರನ್ನೇ ಪ್ರಾಣ ಅನ್ನುವಂಥದ್ದು ಧರಿಸಲ್ಪಡ್ತದ ಅಂತ. ಯಾಕಂದ್ರೆ ಇದು ನೀರಿನ ಕಾರ್ಯ, ಪ್ರಾಣ ಅನ್ನುವಂತಹದ್ದು. ರಕ್ತವು ಕೂಡ ನೀರಿನ ಕಾರ್ಯ, ಮೂತ್ರ ಅನ್ನುವಂಥದ್ದು ನೀರಿನ ಕಾರ್ಯ ಅಂತ. ಅಪಾಂ ಕಾರ್ಯಂ ಅಸ್ಥಿ ಮಜ್ಜ ವಾಕ್ ತೇಜಸ ಐತಿ. ಇನ್ನ ಅಸ್ಥಿ ಅಂದ್ರೆ ಎಲುಬುಗಳದಾವಲ್ರಿ, ಇವು ಗಟ್ಟಿ ಅದಾವಲ್ರಿ ನಮ್ಮ ಶರೀರದೊಳಗೆ, ಇದು ತೇಜಸ್ಸಿನ ಕಾರ್ಯ ಅಂತ. ಮಜ್ಜೆ ಅನ್ನುವಂತಹದ್ದು, ಮಾಂಸ ಮಜ್ಜೆ ಅಂತ ಬರ್ತದಲ್ರಿ, ನೆಣ ಇದ್ದಂಗೆ ಇರ್ತೈತಲ್ಲ, ಅದು ಮಜ್ಜನೂ ಕೂಡ ಇದು ತೇಜಸ್ಸಿನ ಕಾರ್ಯ. ಇನ್ನು ವಾಕ್, ನಾವು ಮಾತಾಡ್ತಕ್ಕಂಥ ವಾಕ್ ಕೂಡ ಇದು ತೇಜಸ್ಸಿನ ಕಾರ್ಯ ಅಂತ ಹೇಳಿಸ್ಕೊಡ್ತದಂತ. ಎಲುಬು ಮಜ್ಜ ವಾಕು ಇವು ಮೂರು ತೇಜಸ್ಸಿನ ಕಾರ್ಯಗಳು ಅಂತೇಳಿ ಹೀಗೆ ನಾವು ತಿಳ್ಕೋಬೇಕು ಅಂತ. ನಾವು ಇದನ್ನ ಇಲ್ಲಿ ಮೂತ್ರ ರಕ್ತ ಪ್ರಾಣ ಜಲದ್ದು ಇವು. ಮತ್ತಲ್ಲಿ ಭೂಮಿದು ಹೇಳಿದ್ರಲ್ರಲ್ಲಿ, ಭೂಮಿಯಿಂದ ಅಲ್ಲಿ ಮನಸ್ಸನ್ನುವಂತಹದ್ದು, ಆಮೇಲೆ ಮಾಂಸ ಅನ್ನುವಂತಹದ್ದು, ಪುರುಷ ಅನ್ನುವಂತಹದ್ದು. ಪುರುಷ ಅಂದ್ರೆ ಮಲ ಅನ್ನುವಂತಹದ್ದು. ಮಲ ಮತ್ತು ಮಾಂಸ ಮತ್ತು ಮನಸ್ಸು ಇವು ಭೂಮಿ ಕಾರ್ಯಗಳು, ಪೃಥ್ವಿ ಕಾರ್ಯಗಳು ಅಂತ. ಅಪ್ಪಿನ ಕಾರ್ಯಗಳು ಯಾವುವು ಅಂತಂದ್ರೆ ಮೂತ್ರ ರಕ್ತ ಪ್ರಾಣ, ಇವು ಅಪ್ಪಿನ ಕಾರ್ಯಗಳು. ಮಜ್ಜ ಎಲುಬು ಮಜ್ಜ ವಾಕ್ ಅನ್ನುವಂಥದ್ದು ಈ ತೇಜಸ್ಸಿನ ಕಾರ್ಯಗಳು ಅಂತ ಹೇಳಿ ಈ ರೀತಿಯಾಗಿ ನಾವು ನಿರ್ಧಾರ ಮಾಡ್ಕೊಳ್ಬೇಕು ಅಂತ. ಇನ್ನ ಮುಂದಿನ ಸೂತ್ರದಲ್ಲಿ ಹೇಳ್ತಾ ಇದ್ದಾರೆ, ವೈಶೇಷಾಸ್ತು ತದ್ವಾದ ತದ್ವಾದ. ಇದು 22ನೇ ಸೂತ್ರ.
ಕೊನೆಯ ಸೂತ್ರ ಇದು. ಈ ಅಧ್ಯಾಯದ ಕೊನೆಯ ಸೂತ್ರ, 2ನೇ ಅಧ್ಯಾಯದ ಕೊನೆಯ ಸೂತ್ರ ಅಂತ. ಇಲ್ಲಿ ವೈಶೇಷಾತ್ತು ಅಂದ್ರೆ ವೈಶೇಷದಿಂದ ಅಂತ. ತದ್ವಾದ ತದ್ವಾದ, ಇಲ್ಲಿ ಅದು ತತ್ ಅಂದ್ರೆ ಅದು, ವಾದ ಅಂದ್ರೆ ಅದು ವಾದ ಅಂತ, ಅದು ಎಂಬ ವಾದ ಅಂತ ಹೇಳಿ ಇಲ್ಲಿ 2 ಸಲ ಹೇಳಿದ್ದಾರೆ. ಅಂದ್ರೆ ಅಧ್ಯಾಯ ಸಮಾಪ್ತಿ ಮಾಡೋದಕ್ಕೋಸ್ಕರವಾಗಿ ತದ್ವಾದ ತದ್ವಾದ ಅಂತ 2 ಸಲ, ಅದು ಪುನರುಕ್ತಿ ಅಲ್ಲ, ಇಲ್ಲಿ ಅಧ್ಯಾಯ ಸಮಾಪ್ತಿಗೋಸ್ಕರವಾಗಿ 2 ಸಲ ಅದ್ದಿದ್ದಾರೆ ಅವರು. ವೈಶೇಷ ತದ್ವಾದ ಅಷ್ಟೇ ಹೇಳಬೇಕಾಗಿತ್ತು, ಆದ್ರೆ ಮತ್ತೊಂದು ತದ್ವಾದ ಯಾಕೆ ಹೇಳಿದ್ರು ಅಂತಂದ್ರೆ ಇಲ್ಲಿ ಈ ಅಧ್ಯಾಯ ಮುಗೀತು ಅಂತ ತಿಳಿಸೋದಕ್ಕೋಸ್ಕರವಾಗಿ ಹೇಳಿದ್ದಾರೆ ಅಂತ. ಇನ್ನ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ, ಅತ್ರ ಆಹ, ಇಲ್ಲಿ ಆಕ್ಷೇಪಕಾರ ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾನೆ ಅಂತಂದ್ರೆ, ಅವನೇನ್ ಹೇಳಿದ ಹಿಂದೆ ಹೇಳ್ಕೊಂಬಂದಿದ್ದ ಅವನು. ಯದಿ ಸರ್ವಮೇವ ತೀವೃತ್ಕೃತಂ ಕೃತಂ ಭೂತ ಭೌತಿಕಂ ಅವಿಶೇಷ ಶ್ರುತೇಹೇ ತಾಸಾಂ ತ್ರಿವೃತಂ ಏಕೈಕಾಮ ಕರೋತ್ ಅಂಥೇಳಿ ಒಂದು ಶ್ರುತಿ ಪ್ರಮಾಣವನ್ನ ಕೊಟ್ಟಿದ್ದ. ತಾಸಾಂ ಅಂತಂದ್ರೆ ಅವುಗಳಲ್ಲಿ ಅಂತ, ತ್ರಿವೃತ್ ಏಕೈಕಾಂ ಅಕರೋತ್ ಅಂದ್ರೆ ಅಲ್ಲಿ ಯಾವ ಒಂದೊಂದು ಅದಾವಲ್ರಿ. ತ್ರಿವೃತ್ತಂ ಏಕೈಕಂ ಅಂದ್ರೇನು ಒಂದೊಂದನ್ನಂತ. ತ್ರಿವೃತ್ತಂ ಅಂದ್ರೇನು ಇವು ಮೂರು ಅಂತವು. ಇಲ್ಲಿ ಪೃಥ್ವಿಯೊಳಗುನು 3, ಜಲದೊಳಗುನು 3 ಮತ್ತು ಅಗ್ನಿಯೊಳಗುನು 3. ಇವಕ್ಕ ಮುಪ್ಪುರಿ ಹಗ್ಗ ಅಂತಾರ ನೋಡ್ರಿ. ಒಂದ್ ಹಗ್ಗದೊಳಗ 3 ಹುರಿ ಇರ್ತಾವ, ಅದನ್ನ ಹೊಸದಿರ್ತಾರಲ್ರಿ, ಆ 3 ಹುರಿಗಳು ಕೂಡಿ ಒಂದ್ ಹಗ್ಗ ಆಕೈತಿ ಅದು. ಹಂಗ ಇವು 3 ಕೂಡಿ ಒಂದೊಂದು ಭೂತಗಳು ಅಂತೀವ್. ಬರುತ್ತೆ ಜಲ ಅಗ್ನಿಯೊಳಗನು 3 ಸೇರ್ಕೊಂಡಾವ. ಯಾವುದು ಜಲದ್ದು ಮತ್ತು ಪೃಥ್ವಿದು ಅಗ್ನಿಯೊಳಗ. ಜಲದೊಳಗನು ಕೂಡ ಅಗ್ನಿದು ಮತ್ತು ಜಲದ್ದು ಇದು ಪೃಥ್ವಿ ಸೇರ್ಕೊಂಡಾವ. ಪೃಥ್ವಿಯೊಳಗನು ಕೂಡ ಜಲದ್ದು ಮತ್ತು ಅಪ್ಪು ಅಂದ್ರೆ ಜಲದ್ದು ಅಗ್ನಿದು ತೇಜಸ್ಸಿಂದಂತ ಅವು ಸೇರ್ಕೊಂಡಾವ ಅಂತ. ಹಿಂಗ ಒಂದೊಂದು 3 ಆಗಿ ಅಂತ. ಮುಮ್ಮಡಿಯಾಗಿ ಅಂತಂದ್ರೇನು, ಅವು ಒಂದೊಂದು 3 ಆಗಿ ಈ ರೀತಿಯಾಗಿ ಮಾಡ್ತು ಅಂತ ಹೇಳಿ ಹಿಂಗ ಶ್ರುತಿ ಅನ್ನುವಂತಹದ್ದು ಅಕರೋತ್ ಅಂದ್ರೇನು ಮಾಡಿತು ಅಂತ. ಇತಿ ಕಿಂ ಕೃತಸ್ಥರಿ ಅಯಂ ವಿಶೇಷ ವ್ಯಪದೇಶ ಅಂದ್ರೆ ಇಲ್ಲಿ ಅವಿಶೇಷವಾಗಿರ್ತಕ್ಕಂತಹ ಶ್ರುತಿ ಅನ್ನುವಂತಹದ್ದು ಐತಲ್ಲ, ಅಂದ್ರೆ ಅದು ಈ ಭೌತಿಕವಾಗಿರ್ತಕ್ಕಂಥ ಈ ಸೃಷ್ಟಿ ಅನ್ನುವಂತಹದ್ದು ಏನದಲ್ರಿ ಇದು. ಕಿಂ ಕೃತಸ್ತರಿಹಿ ಅಯಂ ವಿಶೇಷೋಪದೇಶ ಇದಂ ತೇಜಃ ಇದಂ ಆಪಃ ಇದಂ ಅನ್ನಂ ತಥಾ ಅಧ್ಯಾತ್ಮಂ ಇದಮನ್ನಸ್ಯ ಅಸಿತಸ್ಯ ಕಾರ್ಯಂ ಮಾಂಸಾದಿಹಿ. ಅಂದ್ರೆ ಇದು ಮುಂದೆ ಭಾಷೆ ಬರ್ತೈತಿ. ಯದಿ ಸರ್ವಂ ತ್ರಿವೃತಂ ಭೂತಭೌತಿಕಂ ಅಂದ್ರೆ ಅವುಗಳಲ್ಲಿ ಒಂದೊಂದು 3 ಮುಮ್ಮಡಿಯಾಗಿ ಮಾಡಿತು ಅಂತ ಹೇಳಿ ಅಲ್ಲಿ ಶ್ರುತಿ ಅನ್ನುವಂತಹದ್ದು ಏನ್ ಮಾಡ್ತು, ಅವಿಶೇಷ ಶ್ರುತೇ ಅಂತ ಹೇಳ್ಯಾರ. ಅಂದ್ರೆ ಅವಿಶೇಷ ಅಂದ್ರೆ ಸಾಮಾನ್ಯವಾಗಿರ್ತಕ್ಕಂಥ ಶ್ರುತಿ ಅನ್ನುವಂತಹದ್ದು ಹೇಳ್ಯದ. ಏನಂತ ಹೇಳಿತದು, ಭೂತ ಭೌತಿಕಂ ಅಂದ್ರೆ ಭೂತ ಭೌತಿಕವಾಗಿರ್ತಕ್ಕಂಥ ಸರ್ವಮೇವ ಎಲ್ಲವೂ ಕೂಡ ಏನಾಗೈತೆ, ಅದು ತೀವೃತ್ಕೃತಂ, ಅದೆಲ್ಲ ತೀವ್ರಕೃತವೇ ಆಗಿದೆ ಅಂತ. ಈ ಭೂತ ಭೌತಿಕ ಸೃಷ್ಟಿ ಏನೈತಲ್ರಿ ಇದು, ಸೃಷ್ಟಿ ಎಲ್ಲವೂ ಇದು ತೀವ್ರಕರಣವಾದದ್ದೇ ಅಂತ. ಇದು ತೀವ್ರಕೃತವೇ ಆಗಿದೆ ಅಂತ ಹೇಳಿ ಹಿಂಗ ಅಲ್ಲಿ ಹೇಳಿದ ಶ್ರುತಿಯೊಳಗ. ಇಲ್ಲಿ ಕಿಂ ಕೃತಸ್ತರಿಹಿ ಅಯಂ ವಿಶೇಷ ವ್ಯಪದೇಶ ಅಂದ್ರೆ ಇಲ್ಲಿ ಇದಂ ತೇಜಃ ಇದು ತೇಜಸ್ ಅಂತಾಗ್ಲಿ, ಇಮಾ ಆಪಹ ಇದು ಅಪ್ ಅಂತಾಗ್ಲಿ ಅಂದ್ರೆ ಜಲ ಅಂತ, ಇದಮನ್ನಂ ಇದು ಅನ್ನ ಅಂತ ಹೇಳಿ ಈ ಇತಿ ತಥಾ ಅಧ್ಯಾತ್ಮಂ ಇದಮನ್ನಸ್ಯ ಅಸಿತಂ ಕಾರ್ಯಂ ಮಾಂಸಾದಿಹಿ. ತಥಾ ಅಂದ್ರೆ ಹಾಗೆ ಅಂತ. ಇಲ್ಲಿ ಇದು ಅನ್ನ, ಇದು ತೇಜಸ್ಸು, ಇದು ಅಪ್ಪು ಅಂತೇನ ಹೇಳ್ಕೊಂಬಂದದಲ್ಲ, ಇದು ಆಧ್ಯಾತ್ಮಿಕವಾಗಿ. ಆಮೇಲೆ ಈಗ ನಾವು ಊಟ ಮಾಡಿರ್ತಕ್ಕಂಥದ್ದು ಅನ್ನಸ್ಯ ಅಸಿತಸ್ಯ ಕಾರ್ಯಂ ಮಾಂಸಾದಿಹಿ. ಅನ್ನವನ್ನ ನಾವು ತಿನ್ನುವುದರಿಂದ
ಅದರ ಕಾರ್ಯ ಏನಾಗ್ತೈತಿ, ಮಾಂಸಾದಿಗಳಾಗ್ತಾ ಇದ್ದಾವು ಅಂತ. ನಾವು ಅನ್ನವನ್ನು ಊಟ ಮಾಡ್ತೇವಲ್ಲ, ಅದರಿಂದ ಮಾಂಸ, ಪೂರಿಷ, ಮನಸ್ಸು ಅಂತ ಹೇಳಿದ್ರಲ್ರಿ, ಆ ಕಾರ್ಯಗಳಾಗ್ತಾ ಇದ್ದಾವೆ ಅಂತ. ಇದಮಪಾಂ ಪೀತಾನಾಂ, ಇದು ಜಲ. ನೀರನ್ನ ಕುಡಿಯುವುದರಿಂದ ಏನಾಗ್ತೈತಿ, ಕಾರ್ಯಂ, ಅದ್ರ ಕಾರ್ಯ ಏನು ಅಂತಂದ್ರೆ ಲೋಹಿತಾದಿ. ಲೋಹಿತ ಅಂದ್ರೆ ರಕ್ತ, ಮೂತ್ರ, ಮತ್ತು ಇನ್ನೊಂದು ಹೇಳಿದ್ರಲ್ರಿ, ಎಂದು ಬಂತಲ್ರಿ, ರಕ್ತ, ಮೂತ್ರ, ಎಂದು ಬಂತಲ್ಲ ಇನ್ನೊಂದು ಯಾವ್ದು ಕಾರ್ಯ, ಪ್ರಾಣ. ಮೂತ್ರ, ರಕ್ತ, ಪ್ರಾಣ, ಇವು ಅಪ್ಪಿನ ಕಾರ್ಯಗಳು ಅಂತ. ಇನ್ನ ಎಲುಬು, ಮಜ್ಜೆ, ವಾಕ್ ಅನ್ನುವಂತಹದ್ದು ಇದು ತೇಜಸ್ಸಿನ ಕಾರ್ಯ. ಇದಂ ತೇಜಸಃ, ಇದು ತೇಜಸ್ಸು ಅಂತಂದಾಗ ಅಸಿತಸ್ಯ ಕಾರ್ಯಂ, ನಾವು ಅಗ್ನಿಯನ್ನ ಸೇವಿಸಿದಾಗ ಅದರ ಕಾರ್ಯ ಯಾವುದು, ಅಸ್ಥ್ಯಾದಿ. ಅಸ್ಥಿ ಅಂದ್ರೆ ಎಲುಬು ಮೊದಲಾದವುಗಳು ಅಂತ. ಇಲ್ಲಿ ಎಲುಬಾಗಲಿ ಮತ್ತೆ ಮಜ್ಜೆ ಆಗಲಿ ವಾಕ್ ಅನ್ನುವಂತಹದ್ದಾಗಲಿ ಇವೆಲ್ಲವೂ ಇದು ಪೃಥ್ವಿಯ ಕಾರ್ಯ ಅಂತ, ಇದು ತೇಜಸ್ಸಿನ ಕಾರ್ಯ ಅಂತ ಹೇಳಿದ್ರು ಅವರು. ಇತ್ಯಾದಿ ಅತ್ರ ಉಚ್ಯತೆ. ಈ ರೀತಿಯಾಗಿ ಪೂರ್ವ ಪಕ್ಷಿ ಆಕ್ಷೇಪವನ್ನ ಮಾಡಿದ್ದಾದರೆ ಇದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ, ಅತ್ರ ಉಚ್ಯತೆ. ಅಂದ್ರೆ ಇಲ್ಲಿ ಆಕ್ಷೇಪ ಏನ್ ಕೇಳ್ತಾ ಇದ್ದಾನಂತಂದ್ರೆ, ಅವುಗಳಲ್ಲಿ ಒಂದೊಂದನ್ನ ಮುಮ್ಮಡಿಯಾಗಿ ಮಾಡಿತು ಅಂತ ಹೇಳಿ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಶ್ರುತಿ ಅನ್ನುವಂತಹದ್ದು. ಅಂದ್ರೆ ಈ ಭೌತಿಕವಾಗಿರ್ತಕ್ಕಂಥ ಸಮಸ್ತ ಪ್ರಪಂಚ ಅನ್ನುವಂತಹದ್ದು ಇದು ತ್ರಿವೃತ್ಕರಣವಾಗಿರ್ತಕ್ಕಂಥದ್ದು ಅಂತ. ಒಂದ್ ವೇಳೆ ಆಗಿದೆ ಅಂತ ಆದ್ರೆ ಅವಾಗ ಇದು ತೇಜಸ್ಸು, ಇದು ಅಪ್ಪು, ಇದು ಅನ್ನ ಅಂತ ಹೇಳಿ ಅಧ್ಯಾತ್ಮವಾಗಿ ಇದು ತಿಂದಿರ್ತಕ್ಕಂಥ ಅನ್ನ ಮಾಂಸಾದಿಗಳಾಗ್ತದೆ, ಕುಡಿದಿರ್ತಕ್ಕಂಥ ನೀರು ರಕ್ತಾದಿಗಳಾಗ್ತದೆ. ಹಾಗೆ ತಿಂದಿರ್ತಕ್ಕಂಥ ತೇಜಸ್ಸಿನ ಕಾರ್ಯವಾಗಿರ್ತಕ್ಕಂಥದ್ದು ಕೆಲವು ಮುಂತಾದವಾಗ್ತಾ ಇದ್ದಾವಂತ ಹೇಳಿ ಈ ವಿಶೇಷವಾಗಿರ್ತಕ್ಕಂಥ ಉಪದೇಶ ಅನ್ನುವಂತಹದ್ದು ಕಿಂ ಕೃತಸ್ತರಿಹಿ, ಇದು ಹೆಂಗ ಆಗ್ತದ ಅಂತ, ಯಾತ್ರಿಂದ ಆಗ್ತದ ಅಂತ ಈ ರೀತಿ ಪ್ರಶ್ನೆ ಮಾಡಿದ್ರೆ ಅದಕ್ಕ ಇಲ್ಲಿ ಆಚಾರ್ಯ ಉತ್ತರ ಕೊಡ್ತಾರೆ, ಅತ್ರ ಉಚ್ಯತೆ. ಈ ವಿಶೇಷವಾದ ಉಪದೇಶ ಅನ್ನುವಂತಹದ್ದು ಇದು ಯಾತರಿಂದ ಆಗ್ತದ ಅಂತ ಏನ್ ಪ್ರಶ್ನೆ ಮಾಡಿದ್ನಲ್ಲ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ವೈಶೇಷಾಸ್ತು ತದ್ವಾದ ತದ್ವಾದ. ಇಲ್ಲಿ ವೈಶೇಷಾಸ್ತು ತದ್ವಾದ, ಇಲ್ಲಿ ತೂ ಶಬ್ದದಿಂದ ವೈಶೇಷಾತ್ತು ಅನ್ನುವಲ್ಲಿ ತೂ ಬಂದದಲ್ಲ, ಆ ತೂ ಶಬ್ದದಿಂದ ಸೂತ್ರಕಾರ ಇಲ್ಲಿ ಆಕ್ಷೇಪವನ್ನ ಏನ್ ತೋರ್ಸ್ಯಾನಲ್ಲ ಅದರಲ್ಲಿ ದೋಷ ಅನ್ನುವಂತಹದ್ದನ್ನ ಇವರು ಅವನು ಹೇಳ್ತಕ್ಕಂಥ ದೋಷವನ್ನ ನಿರಾಕರಣೆ ಮಾಡ್ತಾರಂತ. ಅದನ್ನ ಅಪನುದತಿ ಅಂದ್ರೆ ಅದನ್ನ ತಿರಸ್ಕಾರ ಮಾಡಿಬಿಡ್ತಾರಂತ. ಹೇಳಿದ ದೋಷ ಸರಿ ಇಲ್ಲಪ್ಪ ಅಂತ ಹೇಳಿ ಇದು ತು ಅನ್ನುವಂತ ಶಬ್ದ ಅವನು ಆಪಾದನೆ ಮಾಡಿರ್ತಕ್ಕಂಥ ದೋಷವನ್ನ ಅದು ತಳ್ಳಿ ಹಾಕ್ತದ ಅಂತ. ವಿಶೇಷಸ್ಯ ಭಾವ ವೈಶೇಷಂ, ಇಲ್ಲಿ ವಿಶೇಷ ಅಂತ ಯಾವ್ದಕ್ ಕರೀತಾ ಇದ್ದಾರೆ ಅಂತಂದ್ರೆ ವಿಶೇಷದ ಭಾವವೇ ವೈಶೇಷ್ಯ ಅಂತ. ವೈಶೇಷ ಅನ್ನುವಂತ ಶಬ್ದಕ್ಕ ವಿಶೇಷದ ಭಾವವೇ ವೈಶೇಷ ಅಂತ ಕರೆದ್ರು. ಇನ್ನ ಇಲ್ಲಿ ಅಂತ ವಿಶೇಷತೆ ಯಾವುದು ಅಂತ ನಮಗೆ ಇಲ್ಲಿ ಆಕ್ಷೇಪ ಬರ್ತೈತಲ್ರಿ ಇಲ್ಲಿ. ಅದಕ್ಕಂತಾರ ಅವರು ಭೂಯಸ್ತಂ ಇತಿ ಯಾವತ್. ಭೂಯಸ್ತಂ ಅಂದ್ರೇನು, ಹೆಚ್ಚಾಗಿರುವಿಕೆ ಅಂತ, ಆದಿಕ್ಯ ಅಂತ ಹೇಳ್ತಾರಲ್ರಿ. ಹೆಚ್ಚು ಅಂತಂದ್ರೇನು, ಬಾಹುಳ್ಯ. ಬಾಹುಳ್ಯ ಅಂತಂದ್ರೆ ಏನ್ರಿ ಇಲ್ಲಿ ಹೆಚ್ಚು ಅಧಿಕವಾಗಿರುವಂತಹದ್ದು ಅಂತ. ಅದು ಯಾವುದು ಅಧಿಕವಾಗಿರ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆ ಇಲ್ಲಿ ಮತ್ತೆ ಭಾಷ್ಯದಲ್ಲಿ ಹೇಳ್ತಾರೆ. ಸತ್ಯಪಿ ತಿವೃತ್ಕರಣೆ ಕ್ವಚಿತ್ ಕಸ್ಯಚಿತ್ ಭೂತಧಾತೋ ಭೂಯಸ್ತ್ವಂ ಉಪಲಭ್ಯತೆ. ಅಗ್ನೇಸ್ತೇಜೋ ಭೂಯಸ್ತ್ವಂ ಉದಕಸ್ಯ ಅಂಬೂಭೂಯಸ್ತ್ವಂ ಪೃಥಿವ್ಯಾಹ ಅನ್ನಭೂಯಸ್ತ್ವಂ ಇತಿ. ಸತ್ಯಪಿ ತ್ರಿವೃತ್ಕರಣೆ, ಇಲ್ಲಿ ತ್ರಿವೃತ್ಕರಣ ಅನ್ನುವಂತಹದ್ದಾಗಿದ್ರೂ ಕೂಡ ಇಲ್ಲಿ ತ್ರಿವೃತ್ಕರಣ ಅನ್ನುವಂತಹದ್ದಾಗಿದ್ರೂ ಕೂಡ ಏನಾಗ್ತೈತಿ, ಒಂದೊಂದು ಕಡೆ ಒಳಗ ಅಲ್ಲಿ ಒಂದೊಂದು ಭೂತ ಧಾತುವಿನ ಒಂದು ಬಾಹುಳ್ಯ ಅನ್ನುವಂತಹದ್ದು, ಅಲ್ಲಿ ಹೆಚ್ಚಾಗಿರುವಿಕೆ ಅನ್ನುವಂಥದ್ದು ನಮಗ್ ಕಂಡು ಬರ್ತದೆ. ಅಲ್ಲಿ ಒಂದೊಂದು ಭೂತಗಳು, ತೇಜಸ್ ಅನ್ನುವಂಥದ್ದು ಒಂದು ಭೂತ, ಅಪ್ ಅನ್ನುವಂಥದ್ದು ಒಂದು ಭೂತ, ಪೃಥ್ವಿ ಅನ್ನುವಂಥದ್ದು ಒಂದು ಭೂತ.
ಆ ಭೂತದ ಒಂದು ಧಾತು ಅನ್ನುವಂಥದ್ದು ಏನದಲ್ಲ ಅದು ಹೆಚ್ಚಿಗೆ ಇರ್ತಕ್ಕಂಥದ್ದು. ಈಗ ಅಗ್ನಿಗೆ ತೇಜಸ್ಸಿನ ಒಂದು ಹೆಚ್ಚಿಗೆ ಅನ್ನುವಂಥದ್ದು ಅದು. ಅಗ್ನಿಯೊಳಗೆ ತೇಜಸ್ ಐತಲ್ರಿ, ಅದು ಅರ್ಪಿನೊಳಗ ಅಪ್ಪ ಅಂದ್ರೆ ನೀರು, ಆ ನೀರಿನ ಹೆಚ್ಚಿನ ಭಾಗ ಅಂತ. ಪೃಥ್ವಿಗೆ ಅನ್ನದ ಹೆಚ್ಚಿನ ಭಾಗ ಅಂತ ಹೀಗೆ ಕಂಡು ಬರ್ತಾ ಇದೆ ಅಂತ. ಈ ರೀತಿ ತ್ರಿವೃತ್ಕರಣದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಅವರು. ಉದಕಸ್ಯ ಅಂಬೂಯಸ್ತ್ವಂ ಪೃಥಿವ್ಯಾಃ ಅನ್ನಭೂಯಸ್ತ್ವಂ ಇತಿ ವ್ಯವಹಾರ ಪ್ರಸಿದ್ಧ್ಯರ್ಥಂ ಚ ಇದಂ ತ್ರಿವೃತ್ಕರಣಂ. ಇದು ವ್ಯವಹಾರದ ಪ್ರಸಿದ್ಧಿಗೋಸ್ಕರವಾಗಿ ಈ ತ್ರಿವೃತ್ಕರಣವನ್ನ ಇಲ್ಲಿ ಉಪದೇಶ ಮಾಡ್ಕೊಂಡು ಬಂದಿದ್ದಾರೆ ಅಂತ. ವ್ಯವಹಾರದ ಪ್ರಸಿದ್ಧಿಗೋಸ್ಕರವಾಗಿ ಅಂತ. ವ್ಯವಹಾರಶ್ಚ ತ್ರಿವೃತ್ಕೃತ ರಜ್ಜುವತ್ ಏಕತ್ವಾಪತ್ತೌ ಸತ್ಯಾಂ ನ ಭೇದೇನ ಭೂತತ್ರಯ ಗೋಚರ ಲೋಕಸ್ಯ ಪ್ರಸಿದ್ಧೇತ. ಇಲ್ಲಿ ತ್ರಿವೃತ್ಕರಣ ಅನ್ನುವಂತಹದ್ದು ಇಲ್ಲಿ ವ್ಯವಹಾರ ಸಿದ್ಧಿಗೋಸ್ಕರವಾಗಿ ಮಾಡಿದ್ದಾರೆ ಅಂತ ಹೇಳಿದರು. ಇಲ್ಲಿ ಮುಪ್ಪುರಿ ಹಗ್ಗ ಅಂತಾರಲ್ರಿ, ಮೂರು ಹುರಿ ಹಗ್ಗ ಇರ್ತದಲ್ಲ, 3 ಹುರಿ ಇರ್ತ ಹಗ್ಗದೊಳಗೆ. ಅದು ಒಂದೇ ಆಗಿದ್ರು ಕೂಡ ಅಲ್ಲಿ ಬೇರೆ ಬೇರೆಯಾಗಿ ಆ 3 ಹುರಿಗಳು ಹೆಂಗ್ ಕೂಡ್ಕೊಂಡು ಒಂದು ಹಗ್ಗ ಆಗಿರ್ತದೋ, ಹಗ್ಗ ಒಂದೇ ಐತಿ ಖರೆ, ಅದ್ರ ಹುರಿಗಳು 3 ಅದಾವಲ್ರ ಅದ್ರಾಗ. ಅದನ್ನ ಹೊಸದ್ ಬಿಟ್ಟಿದಾರ, ಒಂದ್ ಹಗ್ಗ ಆಗೈತಿ ಅದು. ಹಂಗ ಇಲ್ಲಿ ಬೇರೆ ಬೇರೆ ಆಗಿರ್ತಕ್ಕಂತ ಇಲ್ಲಿ ಭೂತತ್ರಯಗಳು ಯಾವುದು ಅಗ್ನಿ, ಜಲ, ಪೃಥ್ವಿ, ಇವು 3 ಭೂತತ್ರಯಗಳದಾವಲ್ಲ, ಇವುಗಳ ವ್ಯವಹಾರ ಅನ್ನುವಂಥದ್ದು ಒಂದೇ ಸಪರೇಟ್ ಆಗಿದ್ದು ಅಂದ್ರೆ ವ್ಯವಹಾರ ಆಗಂಗಿಲ್ಲ, ಜನರಿಗೆ ವ್ಯವಹರಿಸ್ಲಿಕ್ಕೆ ಆಗೋದಿಲ್ಲ ಅಂತ. ಈಗ ಒಂದು ಇದನ್ನ ಹೇಳ್ತಾರೆ ಇಲ್ಲಿ, ಕಲ್ಲು ಬೆರ್ತಿದ್ರು ಕೂಡ ಅಕ್ಕಿ ಹೆಚ್ಚಾಗಿದ್ರ ಅದಕ್ಕೆ ಅಕ್ಕಿ ಅಂತಾನೆ ಕರೀತಾರ. ಅಕ್ಕಿ 3/4% ಅದಾವ, ಅದ್ರ ಕಲ್ಲುಗಳು 1/4% ಅದಾವ. ಅದಕ್ಕೇನಂತ ಕರೀತಾರಲ್ಲ, ಅದಕ್ಕೆ ಅಕ್ಕಿನಂತ ಕರೀತಾರಲ್ರಿ. ಅಂದ್ರೆ ಆಯಾ ಭೂತಾಂಶ ಅದು ಹೆಚ್ಚಿತ್ತು ಅಂತಂದ್ರೆ ಆಯಾ ಭೂತ ಹೆಸರಿಂದನೇ ಕರೀತಾರ ಅಂತ. ಎಲ್ಲಿ ಅಗ್ನಿ ಹೆಚ್ಚಿತ್ತು ಅಂತಂದ್ರೆ, ತೇಜಸ್ ಹೆಚ್ಚಿತ್ತು ಅಂತಂದ್ರೆ ಅದಕ್ಕೆ ತೇಜ ಅಂತಾನೆ ಕರೀತಾರ. ಜಲದಲ್ಲಿ ಜಲ ಹೆಚ್ಚಿತ್ತು ಅಂತಂದ್ರೆ ಜಲತತ್ವದೊಳಗ ಅದಕ್ಕೆ ಜಲ ಅಂತ ಕರೀತಾರ. ಪೃಥ್ವಿ ತತ್ವನೇ ಹೆಚ್ಚಾಗಿತ್ತು ಅಂತ ಅದಕ್ಕೆ ಪೃಥ್ವಿ ಅಂತ ಕರೀತಾರ ಅಂತ. ಹೆಂಗ ಕಲ್ಲು ಹೆಚ್ಚಿದ್ರು ಕೂಡ, ಕಲ್ಲು ಬೆತ್ತಿದ್ರು ಕೂಡ ಅಕ್ಕಿ ಹೆಚ್ಚಿತ್ತು ಅಂತಂದ್ರೆ ಅದಕ್ಕೆ ಅಕ್ಕಿ ಅಂತಾನೆ ಹೆಂಗ್ ಪ್ರಯೋಗ ಮಾಡ್ತಾ ಇದ್ದಾರೋ, ಹಾಗೆ ಇಲ್ಲಿ ಆಯಾ ಭೂತ ಅಂಶಗಳು ಹೆಚ್ಚಾಗಿದ್ದು ಅಂತಂದ್ರೆ ಆಯಾ ಭೂತಗಳಿಂದಲೇ ವ್ಯವಹರಿಸ್ತಾ ಇದ್ದಾರ ಅಂತ. ಮತ್ತೆ ಯಾಕೆ ಎಲ್ಲವೂ ಸಮಾನವಾಗಿತ್ತು ಅಂತಂದ್ರೆ ಇದು ಇಂಥ ಭೂತ ಅನ್ನುವಂತ ವ್ಯವಹಾರವೇ ಸಿದ್ಧಿಸುವುದಿಲ್ಲ. ಅಲ್ಲಿ ಎಲ್ಲಾ ಭೂತಗಳು ಸಮಾನವಾಗಿದ್ದು ಅಂತ ತಿಳ್ಕೊಡ್ರಿ. ಇಲ್ಲಿ ಪೃಥ್ವಿ ಆಗಲಿ, ಜಲ ಆಗಲಿ, ಅಗ್ನಿ ಆಗಲಿ, 3 ಭೂತಗಳು ಸಮಾನವಾಗಿ ಬೆರಿಕೆಯಾಗಿದ್ದು ಅಂತಂದ್ರೆ ಅಲ್ಲಿ ವ್ಯವಹಾರವೇ ಸಿದ್ಧಿಸುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ 3 ಬಗೆಯಾಗಿರ್ತಕ್ಕಂತ ದಾರಗಳದಾವ ಅಂತ ತಿಳ್ಕೊಡ್ರಿ. ಅವು ಹೆಚ್ಚಾಗಿದ್ರು ಕೂಡ ಅದ್ರೊಳಗ ತೆಂಗಿನ ನಾರದ ಅದು ಹೆಚ್ಚಿಗಿತ್ತಂದ್ರ ತೆಂಗಿನ ಹಗ್ಗ ಅಂತ ಕರೀತಾರ. ನೂಲ್ ಹೆಚ್ಚಿತ್ತಂದ್ರ ನೂಲಿನ ಹಗ್ಗ ಅಂತ ಕರೀತಾರ. ಅಂದ್ರೆ ಯಾವ್ದು ಅಧಿಕ ಇರ್ತೈತೋ ಅದ್ರ ಹೆಸರುಗೊಂಡ ಕರೀತಾರ ಅಂತ. ಅದರಂತೆ ಇದು ಅಂತ ಹೇಳಿದ್ರು ಅವರು. ಭೂತಗಳಲ್ಲಿಯೂ ಕೂಡ ಯಾವ ಹೆಚ್ಚಿನ ಭಾಗಿರ್ತಾ ಇದ್ದಾವೋ ಅದೇ ಭೂತದ ಹೆಸರಿನಿಂದ ಲೋಕದಲ್ಲಿ ವ್ಯವಹಾರ ಮಾಡೋದು ಕಂಡು ಬರ್ತಾ ಇದೆ ಅಂತ. ಅದಕ್ಕೆ ಇಲ್ಲಿ ಆಚಾರ್ಯರ ಭಾಷ್ಯದಲ್ಲಿ ಹೇಳಿದರು, ಏಕತ್ವಾಪತ್ತೌ ಸತ್ಯಾಂ ನ ಭೇದೇನ ಭೂತತ್ರಯ ಗೋಚರೋ ಲೋಕಸ್ಯ ಪ್ರಸಿದ್ಧೇತ. ತಸ್ಮಾ ಸತ್ಯಪಿ ತ್ರಿವೃತ್ಕರಣೆ ವೈಶ್ಯಾಸೇದೇವ ತೇಜೋಬನ್ನ ವಿಶೇಷವಾದೋ ಭೂತ ಭೌತಿಕ ವಿಷಯ ಉಪಪದ್ಯತೆ. ತಸ್ಮಾತ್ ಆದ್ದರಿಂದ ಅಂತ. ಇಲ್ಲಿ ಮುಪ್ಪುರಿ ಹಗ್ಗದಂತೆ ಅದು ಒಂದೇ ಆಗಿದ್ರನೆ ಬೇರೆ ಬೇರೆಯಾಗಿ ಭೂತತ್ರಯವಾಗಿರ್ತಕ್ಕಂಥ ವ್ಯವಹಾರ ಜನರಿಗೆ ಸಿದ್ಧಿಸಲಾರದು ಅಂತ ಹೇಳಿದರು. ಆದ್ದರಿಂದ ಇಲ್ಲಿ ತ್ರಿವೃತ್ಕರಣ ಅನ್ನುವಂಥದ್ದು ಇದ್ರೂ ಕೂಡ ಇಲ್ಲಿ ವೈಶೇಷಾತ್ ಅಂತ ಹೇಳ್ಯಾರಲ್ಲ ಅವರು. ವೈಶೇಷದಿಂದಲೇ ಇಲ್ಲಿ ಭೂತ ಭೌತಿಗಳ ವಿಷಯದೊಳಗ ತೇಜಸ್ಸು, ಅಪ್ಪು, ಅನ್ನ ಅನ್ನುವಂತ ಈ 3 ಏನದಾವು ವಿಶೇಷವಾಗಿರ್ತಕ್ಕಂಥವುಗಳು ಹೊಂದುತ್ತದ ಅಂತ. ಅಲ್ಲಿ ತ್ರಿವೃತ್ಕರಣ ಆಗಿದ್ರೂ ಕೂಡ ಇಲ್ಲಿ ವೈಶೇಷದಿಂದಲೇ ಅಂತಂದ್ರೆ ಏನು, ಈ ಭೌತ ಭೌತಿಕಗಳ ಒಂದು ವಿಷಯದೊಳಗ ಅಂದ್ರೆ ಈ ಭೂತ ಭೌತಿಕ ಪ್ರಪಂಚ ಐತಲ್ಲ, ಇದ್ರೊಳಗ ತೇಜಸ್ಸು, ಅಪ್ಪು, ಅನ್ನ ಅಂದ್ರೆ ಪೃಥ್ವಿ ಅಂತ. ತೇಜಸ್ ಅಂದ್ರೆ ಅಗ್ನಿ, ಅಪ್ಪು ಅಂದ್ರೆ ಜಲ, ಅಗ್ನಿ, ಜಲ, ಪೃಥ್ವಿ ಈ ವಿಶೇಷವಾಗಿರ್ತಕ್ಕಂಥ ವಾದ ಅನ್ನುವಂಥದ್ದು ಇಲ್ಲಿ ಹೊಂದುತ್ತದ ಅಂತ.
ತದ್ವಾದ ಅಂತ ಹೇಳಿ ಇಲ್ಲಿ ಎರಡು ರೀತಿ ಸಂಬೋಧನೆ ಮಾಡಿದ್ದಾರೆ ಅಲ್ಲಿ ಇದು ಆಚಾರ್ಯರು. ತದ್ವಾದ ಇತಿ ಪದಾಭ್ಯಾಸ ಅಧ್ಯಾಯ ಪರಿಸಮಾಪ್ತಿಂ ದ್ಯೋತಯತಿ. ಅಂದ್ರೆ ಇಲ್ಲಿ 2ನೇ ಅಧ್ಯಾಯ ಮುಕ್ತಾಯ ಆಯಿತು ಅನ್ನೋದನ್ನ ತೋರಿಸುವುದಕ್ಕೋಸ್ಕರವಾಗಿ ಅಲ್ಲಿ 2 ಸಲ ಹೇಳಿದಾರ. ಅದೇ ದ್ವಿರಕ್ತಿ ಅನ್ನುವಂತದ್ದಲ್ಲ ಅಂತ. ಒಂದೇ ಸಲ ಹೇಳಬೇಕಾಗಿತ್ತು, 2 ಸಲ ಹೇಳ್ಯಾರ ಅಂತಂದ್ರೆ ಅದು ಅಧ್ಯಾಯ ಮುಗಿತು ಅಂತ ತಿಳಿಸುವುದಕ್ಕೋಸ್ಕರವಾಗಿ ಈ ರೀತಿಯಾಗಿ ಅದನ್ನ ಪ್ರಯೋಗ ಮಾಡಿದ್ದಾರೆ ಅಂತ. ಇತಿ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀಮತ್ ಶಂಕರ ಭಗವತ್ಪಾದ ಕೃತೌ ಶಾರೀರಿಕ ಮೀಮಾಂಸೆ ಭಾಷ್ಯ ದ್ವಿತೀಯೋಧ್ಯಾಯ. ಅಂದ್ರೆ ಇಲ್ಲಿ 2ನೇ ಅಧ್ಯಾಯವನ್ನ ಈ ಶಾರೀರಿಕ ಮೀಮಾಂಸ ಅಂದ್ರೆ ಒಂದೇ, ಇದು ಬ್ರಹ್ಮಸೂತ್ರ ಅಂದು ಒಂದೇ, ಇದಕ್ಕೆ ಅನೇಕ ಹೆಸರು ಕರೀತಾರ. ಶಾರೀರಿಕ ಮೀಮಾಂಸ ಅಂತಾನೆ ಕರೀತಾರೆ ಈ ಗ್ರಂಥಕ್ಕ, ಯಾವುದು ಬ್ರಹ್ಮಸೂತ್ರಕ್ಕ. ಈ 2ನೇ ಅಧ್ಯಾಯ ಮುಗಿಸಿದ್ರಿಂದ ಇನ್ನ ಮುಂದ 3ನೇ ಅಧ್ಯಾಯವನ್ನ ಪ್ರಾರಂಭ ಮಾಡ್ತಾರೆ. 3ನೇ ಅಧ್ಯಾಯದಲ್ಲಿ ಮುಂದಲ್ಲಿ ಏನು 1ನೇ ಪಾದ ಅಲ್ಲಿ ಅಂದ್ರೆ ಹಿಂದಿನ ಅಧ್ಯಾಯಕ್ಕೂ ಈ ಮುಂದೆ 3ನೇ ಅಧ್ಯಾಯಕ್ಕೂ ಇರ್ತಕ್ಕಂತ ಸಂಬಂಧ ಏನು ಅನ್ನೋದ್ರ ಬಗ್ಗೆ 1ನೇ ಪಾದದೊಳಗ ಆರಂಭದೊಳಗ ಪೀಠಿಕೆಯನ್ನು ಹಾಕ್ತಾ ಇದ್ದಾರೆ. ಆಚಾರ್ಯ ಭಾಷ್ಯವನ್ನು ಬರೆದು ಆಮೇಲೆ ಅಲ್ಲಿ ಅಧಿಕರಣ ಅನ್ನುವಂತಹದ್ದು, ತದಂತರ ಪ್ರತಿಪತ್ತಿ ಅಧಿಕರಣ ಅಂತ ಹೇಳಿ ಅದ್ರ ಬಗ್ಗೆ ಇಲ್ಲಿ ಮುಂದೆ ವಿಚಾರಣೆ ನಡೀತಿದ್ರೆ ಅದನ್ನ ಮತ್ತೆ ನೋಡುವಂತ